ನಮಸ್ಕಾರ ಡೋನರ್ಗಳೇ, ನಾನು ನಿಮ್ಮ ಪ್ರಶಾಂತ್. ಲಾಸ್ಟ್ ವೀಕು ನಮ್ಮ ತುಂಬ ಒಬ್ಬರು ಆತ್ಮೀಯರಿದ್ದಾರೆ. ಅವರು ಎಲ್ಲೋ ತೆಲಂಗಾಣ ಎಲ್ಲೋ ಹೋಗಿದ್ರು. ಸೊ ಅವ್ರ ಮನೇಲಿ ಒಂದು ಡಾಗಿ ಇದೆ. 2 ದಿನ ಇರಲ್ಲ. ನನಗೆ ಒಂದೇ ಒಂದು ಚಿಕ್ಕ ಹೆಲ್ಪ್ ಮಾಡಿಬಿಡಿ. ಒಂದು ಸಂಡೇ ಮಾತ್ರ ಅದಕ್ಕೆ ಊಟ ಹಾಕ್ಬಿಡಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಬಂದು ನೋಡ್ಕೋತೀವಿ ಅಂದರು. ಸರಿ ಅಂತ ನಾನು ಹೋದೆ. ಊಟ ಎಲ್ಲ ಹಾಕಿ ಅದಕ್ಕೆ ನಮ್ಮ ಅಣ್ಣವ್ರದ್ದು ಸಂಪತ್ತಿಗೆ ಸವಾಲು ಮೂವಿದು ಹಾಡೆಲ್ಲ ಆಡಿಕೊಂಡು ಅದಕ್ಕೆ ಊಟ ಹಾಕಿ ಬಂದೆ. ಇನ್ಫ್ಯಾಕ್ಟ್ ಸಾಯಂಕಾಲನೂ ಹೋದೆ. ಅದು ಬೆಳಗ್ಗೆ ಮಾತ್ರ ವೀಡಿಯೋ ಮಾಡಿದ್ದು. ಸೊ ಇದರಲ್ಲಿ ಏನು ಸ್ಪೆಷಲ್ಲು ಅಂತೀರಾ? ವೆಯ್ಟ್, ಪಿಕ್ಚರ್ ಅಭಿ ಬಾಕಿ ಹೇ. ನಿಯತ್ತಲ್ಲಿ ನಾಯಿನ ಯಾವನು ಹೊಡೆಯೋಕ್ಕಾಗಲ್ಲ ಅಂತ ಎಷ್ಟೋ ವಿಡಿಯೋಗಳು ನೋಡಿದ್ದೆ, ತಿಳ್ಕೊಂಡಿದ್ದೆ, ಇನ್ನೊಬ್ಬರು ಹೇಳಿದ್ನ ಕೇಳಿಸ್ಕೊಂಡಿದ್ದೆ. ಬಟ್ ಫಸ್ಟ್ ಟೈಮ್ ನನಗೆ ಇದು ಎಕ್ಸ್ಪೀರಿಯೆನ್ಸ್ ಆಗಿದ್ದು, ನನಗೆ ಲೈವ್ ಆಗಿ ಎಕ್ಸ್ಪೀರಿಯೆನ್ಸ್ ಆಗಿದ್ದು. ಬಿಲೀವ್ ಮಿ ಗೈಸ್, ಅವರು ಒಂದು ಸ್ಪೇರ್ ಕೀ ಕೊಟ್ಟಿದ್ದರು. ತಿರ್ಗಾ ನೆಕ್ಸ್ಟ್ ಡೇ ಅದನ್ನ ರಿಟರ್ನ್ ಮಾಡೋಣ ಅಂತ ಹೋದೆ. ಈ ವಿಡಿಯೋ ನೋಡಿ ನನ್ನ ಹೆಂಗೆ ವೆಲ್ಕಮ್ ಮಾಡ್ದ ಅಂತ. ನಿಜವಾಗ್ಲೂ ಗೂಸ್ ಬಂಪ್ಸ್, ಇವಾಗಲೇ ಗೂಸ್ ಬಂಪ್ಸ್ ಬರ್ತಾ ಇದೆ ಅದು ಆ ವಿಡಿಯೋ ನೋಡ್ತಾ ಇದ್ರೆ. ಮೂಕ ಪ್ರಾಣಿಗಳಂತೀವಿ, ಬಟ್ ನಾವು ಮಾತಾಡೋಕ್ಕೆ ಬಂದರೂ ನಾವು ಮೂಕರು. ಆ ಲವ್ಗೆ, ಆ ಅನ್ಕಂಡೀಷನ್ ಲವ್ಗೆ ನನ್ನ ಹತ್ರ ಆನ್ಸರೇ ಇಲ್ಲ ಆ್ಯಕ್ಚುಲಿ. ಆಲ್ ಐ ಕ್ಯಾನ್ ಡೂ ಈಸ್ ನಾನು ವಾಪಸ್ ಲವ್ ಕೊಡಬೇಕು ಅಷ್ಟೇ, ಇನ್ನೇನೂ ಇಲ್ಲ. ಅಷ್ಟಿಲ್ದಿರ ಅಣ್ಣವ್ರು ಅವಾಗಲೇ ಆಡಿದ್ರ, ಪ್ರಾಣಿಗಳೇ ಗುಣದಲ್ಲಿ ಮೇಲು, ಮಾನವನದಕ್ಕಿಂತ ಕೀಳು. ಎಷ್ಟು ಜನಕ್ಕೆ ಇದು ಸರಿ ಅನಿಸುತ್ತೆ? ಮತ್ತು ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ನನ್ನ ಅಕೌಂಟ್ನ ಫಾಲೋ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ನಗ್ನಗ್ತಾರೆ, ಖುಷಿಯಾಗಿರಿ. ಅ ಡೇ ವಿತೌಟ್ ಲಾಫ್ಟರ್ ಇಸ್ ಡೇ ವೇಸ್ಟೆಡ್. ಸಿಗೋಣ.